privileged. You are, having 3 production houses. But what is your challenge? What is your individual contribution to the film, Andre, as an actor? What is your individual contribution to the film as an actor? ಈಸ್ ಆನ್ ಆ್ಯಕ್ಟರ್, ಒಬ್ಬ ಹೀರೋ ಗುರು ಅವರು. ಅವ್ರ ಕಾಂಟ್ರಿಬ್ಯೂಷನ್ ಏನು ಅಂತ ಮೂವಿ ರಿಲೀಸ್ ಆದಮೇಲೆ ಗೊತ್ತಾಗುತ್ತಲ್ಲ ನಿಮಗೆ. ಒಬ್ಬ ಹೀರೋ ಏನು ಮಾಡಬೇಕು? ಮೂವಿ ಸೆಟ್ಸಿಗೆ ಬರಬೇಕು, ಆ್ಯಕ್ಟ್ ಮಾಡಬೇಕು, ಮೂವಿ ರಿಲೀಸ್ ಆದಮೇಲೆ ನೋಡಬೇಕು ಆ್ಯಂಡ್ ದೇವ್ರು ಕೇಳ್ಕೊಬೇಕು ಮೂವಿ ಹಿಟ್ಟಾಗಲಿ ಅಂತ. ಇನ್ನೇನು ಕಾಂಟ್ರಿಬ್ಯೂಷನ್ ಮಾಡ್ತಾರೋ ಒಬ್ಬ ಆ್ಯಕ್ಟರು? ಈಸ್ ಆಲ್ಸೋ ಅ ನ್ಯೂ ಕಮರ್. ಒಂದು ನ್ಯೂ ಕಮರ್ನ ನೀವೇ ಇದು ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀರಾ ಅಂದರೆ ವಿ ರಿಯಲಿ ಡೋಂಟ್ ಹ್ಯಾವ್ ಎನಿ ಅದರ್ ನಮಗೇನು ಗೊತ್ತಿಲ್ಲ ಇನ್ನೇನು ಹೇಳೋದು ಅಂತ. ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್. ನಾನು ನಿಮ್ಮ ವಿಜಯ್ ಜೆ. ಬೇಸಿಕಲಿ ಒಂದು ಪ್ರೆಸ್ ಮೀಟ್ ಅಂದರೆ ಏನು ಅಂದರೆ, ಮೂವಿ ಟೀಮು ಮೂವಿ ರಿಲೀಸ್ ಆಗೋಕ್ಕಿಂತ ಮುಂಚೆ ಒಂದು ಇವೆಂಟ್ ಆರ್ಗನೈಸ್ ಮಾಡಿಬಿಟ್ಟು ಪ್ರೆಸ್ ಅವರೆಲ್ಲನ ಕರೆದುಬಿಟ್ಟು ಮೂವಿ ಬಗ್ಗೆ ಬ್ರೀಫಿಂಗ್ ಮಾಡ್ತಾರೆ ಆ್ಯಂಡ್ ಕ್ವಶನ್ ಆನ್ಸರ್ ಅಂತೀನಿ. ಬೇಸಿಕಲಿ ಒಂದು ರಿಪೋರ್ಟರ್ಗೆ ಒಂದು ಕ್ವಶನ್ ಮಾಡುವಂತಹ ಫ್ರೀಡಮ್ ಕೊಡ್ತಾರೆ ಆ್ಯಂಡ್ ದ ಮೂವಿ ಟೀಮ್ ಆನ್ಸರ್ ಇಟ್. ಸೊ ದಿಸ್ ಈಸ್ ಜಸ್ಟ್ ಅನ್ ಇವೆಂಟ್, ಪ್ರಮೋಷನಲ್ ಇವೆಂಟ್ ಅಷ್ಟೇ ಇದು. ಸೊ ಈ ಪ್ರಮೋಷನಲ್ ಇವೆಂಟ್ ಏನಕ್ಕೆ ಮಾಡ್ತಾರೆ, ಯಾಕಪ್ಪ ಮಾಡಬೇಕು ಅಂತ ನೀವು ಕೇಳಿದ್ರೆ, ನೋಡಿ, ರಿಪೋರ್ಟರ್ಸ್ಗೆ ಬೇಸಿಕಲಿ ಒಂದು ಪಬ್ಲಿಕ್ಕಿಂತನೂ ಜಾಸ್ತಿ ಇನ್ಫಾರ್ಮೇಷನ್ ತಿಳಿದಿರಬೇಕು. ಒಂದು ಇನ್ಫಾರ್ಮೇಷನ್ ನಾವು ಅವ್ರಿಗೆ ಪ್ರೊವೈಡ್ ಮಾಡಬೇಕು. ಅವ್ರಿಗೆ ಇನ್ಫಾರ್ಮೇಷನ್ ಗೊತ್ತಿದ್ದರೆ ಅವ್ರವ್ರ ಚಾನೆಲ್ಸಲ್ಲಿ ಟೆಲಿಕಾಸ್ಟ್ ಮಾಡಿಕೊಂಡು ಒಂದು ಪ್ರಮೋಷನ್ ಆಗುತ್ತೆ ಮೂವಿಗೆ. ಸೊ ದಿಸ್ ಇಸ್ ದ ಮೇನ್ ಅಜೆಂಡಾ ಆಫ್ ಅ ಪ್ರೆಸ್ ಮೀಟ್. ಸೊ ನಿನ್ನೆ ಪ್ರೆಸ್ ಮೀಟ್ ನಡೀತು, ಚೆನ್ನಾಗೇ ನಡೀತು ಎಲ್ಲ ಪ್ರೆಸ್ ಮೀಟೆಲ್ಲ. ಎಲ್ಲರೂ ಚೆನ್ನಾಗೇ ಎಂಜಾಯ್ ಮಾಡಿದ್ರು. ಸೊ ರಿಪೋರ್ಟರ್ಸ್ ಬಗ್ಗೆ ಬೇಡ. ಸೊ ಇತ್ತೀಚೆಗೆ ಈ ತೆಲುಗು ಫಿಲಮ್ ಇಂಡಸ್ಟ್ರಿಯಲ್ಲಿ ಪ್ರೆಸ್ ಮೀಟ್ಸಲ್ಲಿ ರಿಪೋರ್ಟರ್ಸ್ ಅನ್ನೋದು ಟಾರ್ಗೆಟೆಡ್ ಕ್ವಶನ್ಸ್ ಕೇಳಿ, ಒಂಥರ ಕಾಂಟ್ರವರ್ಷಿಯಲ್ ಕ್ವಶನ್ಸ್ ಕೇಳಿಬಿಟ್ಟು ಹೀರೋಸ್ನ, ಮೂವಿ ಟೀಮ್ ಅವ್ರನ್ನ ಅನ್ಕಂಫರ್ಟೇಬಲ್ ಫೀಲ್ ಮಾಡಿಬಿಟ್ಟು ಒಂದು TRP ಗ್ಯಾದರ್ ಮಾಡೋ ಥರ ಒಂದು ಅಜೆಂಡಾ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ತೆಲುಗು ಫಿಲಮ್ ಇಂಡಸ್ಟ್ರಿಯಲ್ಲಿ. ಸೊ ಅದೆಲ್ಲ ಆಬ್ವಿಯಸ್ಲಿ ಎಲ್ಲ ಫ್ಯಾನ್ಸ್ ಎಲ್ಲ ಟ್ರೋಲ್ ಮಾಡಿಕೊಂಡು ಅದೊಂಥರ ನಡೀತಾ ಇದೆ. ಸೊ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಇದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ನಿನ್ನೆ ಪ್ರೆಸ್ ಮೀಟ್ ನೋಡಿದ ಮೇಲೆ ಒಂದು ಅರ್ಥ ಆಯ್ತು, ಓಕೆ, ನಮ್ಮ ಇಂಡಸ್ಟ್ರಿಯಲ್ಲಿ ಕೂಡ ಇದೆ ಅಂತ. ಎಕ್ಕಾ ಮೂವಿಗೆ 3 ಪ್ರೊಡ್ಯೂಸರ್ ಬೇಕಾ? ಹೊಸ ಆ್ಯಕ್ಟರ್ಸ್, ಟ್ಯಾಲೆಂಟೆಡ್ ಆ್ಯಕ್ಟರ್ಸ್ ಇದ್ದಾರೆ, ಅವ್ರಿಗೆ ಯಾಕೆ ಚಾನ್ಸ್ ಸಿಗ್ತಾ ಇಲ್ಲ? ದಿಸ್ ವಾಸ್ ವಾಟ್ ಶಿ ವಾಂಟೆಡ್ ಟು ಕನ್ವೆ. ಓಕೆನಾ? ಅನದರ್ ಕ್ವಶನ್ ಏನಂದರೆ, ಯುವರಾಜ್ ಕುಮಾರ್ ಅವರು ಪ್ರಿವಿಲೇಜ್ ಆಗಿದ್ದಾರೆ. ಇದೊಂದು ಹೊಸ ಟರ್ಮಿನಾಲಜಿ. ಓಕೆನಾ? ನೆಪೋಟಿಸಮ್ ಅಂತ ಹೇಳೋಕ್ಕಾಗಲ್ವಲ್ಲ ಡೈರೆಕ್ಟಾಗಿ. ಇದೊಂದು ಹೊಸ ಟರ್ಮಿನಾಲಜಿ. ನಮ್ಮ ರಾಜವಂಶದ ಹೊಸ ಆ್ಯಕ್ಟರ್ ಯುವರಾಜ್ ಕುಮಾರ್ ಅಂತ ಎಲ್ರಿಗೂ ಗೊತ್ತಿರೋ ವಿಷಯನೇ. ಸೊ ಒಂದು ಬೇಸಿಕಲಿ ಒಂದು ಲೆಗಸಿ ಫ್ಯಾಮಿಲಿ, ಒಂದು ಮೂವಿ ಇಂಡಸ್ಟ್ರಿ ಬೇಸ್ಡ್ ಫ್ಯಾಮಿಲಿಯಿಂದ ಹೊಸೊಬ್ಬರು ಡೆಬ್ಯೂ ಮಾಡಿದ್ರು ಅಂದರೆ ಅದನ್ನು ನೆಪೋಟಿಸಮ್ ಅಂತಾರೆ. ಸೊ ಆ ನೆಪೋಟಿಸಮ್ನ ಡೈರೆಕ್ಟಾಗಿ ಹೇಳೋಕ್ಕಾಗದೆ ಪಾಪ ಮೇಡಮ್ ಅವರು ಇಂಡೈರೆಕ್ಟಾಗಿ ಹೇಳೋಕ್ಕೆ ಟ್ರೈ ಮಾಡಿದ್ರು. ಸೊ ಅವ್ರೇನು ಇಂಡೈರೆಕ್ಟಾಗಿ ಹೇಳೋಕ್ಕೆ ಟ್ರೈ ಮಾಡಿದ್ರು ಅದನ್ನು ನಾವು ಡೈರೆಕ್ಟಾಗೇ ತೊಗೊಂಡು ಡೈರೆಕ್ಟಾಗೇ ಮಾತಾಡೋಣ ವಿಡಿಯೋಲ್ಲಿ. ಬಿಕಾಸ್ ನೋಡಿ, ದೋಸೆ ಹಿಂಗೆ ತಿರುಗಿಸಿ ಹೆಂಗೆ ಹಾಕಿದ್ರು ಅದು ದೋಸೆನೇ ಆಗೋದಲ್ವಾ. ಸೊ ದೋಸೆ ಬಗ್ಗೆನೇ ಮಾತಾಡೋಣ. ದೋಸೆನ ಚಟ್ನಿ ಹಾಕೊಂಡು ತಿನ್ನೋಣ, ಪರವಾಗಿಲ್ಲ. ಒಂದು ಬೆಳಿಬೇಕು ಅಂತ ಒಂದು ಡೈರೆಕ್ಟ್ರು, ಒಂದು ಪ್ರೊಡ್ಯೂಸರು, ಎಲ್ಲ ಟೆಕ್ನಿಷಿಯನ್ಸು, ಆ್ಯಕ್ಟ್ರೆಸಸ್ ಎಲ್ಲರೂ ಬಂದುಬಿಟ್ಟು ಮಾಡ್ತವ್ರೆ ಅಂದರೆ ಆ ಹೀರೋಗೆ ಟ್ಯಾಲೆಂಟ್ ಇಲ್ಲದೆ ಬಂದು ಮಾಡ್ತವ್ರ ಗುರು? ಅನ್ಸೋಮಿ, ಅವ್ರದ್ದು ಕೊಡುಗೆ ಏನು ಅಂತ ಕೇಳ್ತಾ ಇದ್ದೀರಲ್ಲ, ಆ ಕೊಡುಗೆ ಏನು ಅಂತ ಮೂವಿ ರಿಲೀಸ್ ಆದಮೇಲೆ ಬಂದು ನೋಡಿ. ಡೌಟ್ ಇದ್ದರೆ ಯುವ ಮೂವಿ ನೋಡಿ. ಎಸ್, ದಟ್ ಈಸ್ ಅ ಡೆಬ್ಯೂ ಮೂವಿ. ದಿಸ್ ಇಸ್ ಸೆಕೆಂಡ್ ಮೂವಿ. ಡೆಬ್ಯೂ ಮೂವಿಯಲ್ಲೇ ಮುಳುಗೋಗ್ಬೇಕು ಗುರು. ನೆಪೋಟಿಸಮಿಂದ ಮಾತ್ರನೇ ಬದುಕಬೇಕು ಅಂದರೆ ಡೆಬ್ಯೂ ಮೂವಿಗೆ ಮುಗ್ದೋಗ್ಬೇಕು. ಸೆಕೆಂಡ್ ಮೂವಿ ಚಾನ್ಸ್ ಸಿಗಬಾರ್ದು. ಯಾರೇ ಆಗಲಿ ದುಡ್ಡು ವೇಸ್ಟ್ ಮಾಡಲ್ಲ, ಕರೆಕ್ಟಾ? ಯಾರೇ ಪ್ರೊಡ್ಯೂಸರ್ ಆಗಲಿ ಸುಮ್ಮನೆ ಬಂದ್ಬಿಟ್ಟು ದುಡ್ಡು ಹಂಗೆ ಚೆಲ್ಬಿಡಲ್ಲ ಒಬ್ಬರ ಮೇಲೆ. ಇವಾಗ ನೀವೇ ಆಗಲಿ, ನೀವು ಕಷ್ಟಪಟ್ಟು ದುಡ್ದಿರ್ತೀರ, ಎಲ್ಲರೂ ದುಡ್ಡೇ ಅಲ್ವಾ? ನೀವು ಕಷ್ಟಪಟ್ಟು ದುಡ್ದಿರ್ತೀರ, ಸುಮ್ಮನೆ ಹೋಗ್ಬಿಟ್ಟು ಚೆಲ್ಬಿಡ್ತೀರ ರೋಡ್ ಮೇಲೆ. ಆ ದುಡ್ಡಿಗೆ ರಿಟರ್ನ್ಸ್ ಬರುತ್ತೆ ಅಂದರೆ ಮಾತ್ರ ನೀವು ಇನ್ವೆಸ್ಟ್ ಮಾಡ್ತೀರಾ. ಲಾಸ್ ಆಗುತ್ತೆ ಅಂತ ಗೊತ್ತಿಲ್ಲ, ನೀವು ಇನ್ವೆಸ್ಟ್ ಮಾಡ್ತೀರಾ ಹೇಳಿ? ಒಂದು ಸ್ಟಾಕ್ ಮಾರ್ಕೆಟ್ ನಾವು ದುಡ್ಡು ಹಾಕ್ತೀವಿ ಅಂದರೆ ಮೇಲಕ್ಕೆ ಹೋಗುತ್ತೆ ಅಂತಲೇ ಹಾಕ್ತೀವಿ, ಕೆಳಗೆ ಹೋಗುತ್ತೆ ಅಂತ ಹಾಕ್ತೀವ? ಬೇಸಿಕಲಿ ಇದು ನೆಪೋಟಿಸಮ್ ಅನ್ನೋದು ಇರ್ರಿಲೆವೆಂಟ್ ಫಾರ್ ಮೀ. ನಾಟ್ ಬಿಕಾಸ್ ಐ ಆಮ್ ಅ ಫ್ಯಾನ್ ಆಫ್ ಅಪ್ಪು ಬಾಸ್ ಫ್ಯಾನು, ಯುವ ಸರ್ನ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ ನಾನು. ಆ ಮನುಷ್ಯ ನಿಜವಾಗ್ಲೂ ಹಾರ್ಡ್ ವರ್ಕ್ ಮಾಡಿಲ್ಲ ಅಂದರೆ, ಎಫರ್ಟ್ಸ್ ಹಾಕಿಲ್ಲ ಅಂದರೆ ಈ ಹಿಮ್ಸೆಲ್ಫ್ ಪೆರಿಶ್ ಆಗೋಗ್ತಾರೆ ಇಂಡಸ್ಟ್ರಿಯಲ್ಲಿ. ಅಂದರೆ ಇರಲ್ಲ, ಹೊಟ್ಟೋಗ್ತಾರೆ. ಹಾರ್ಡ್ ವರ್ಕ್ ಇಲ್ಲದೆ ನೀವು ಏನೇ ಮಾಡೋಕ್ಕಾಗಲ್ಲ, ಕರೆಕ್ಟ್ ಅಲ್ವಾ? ಅವ್ರು ನೆಪೋ ಕಿಡ್ಡೋ ರಿಯಲ್ ಟ್ಯಾಲೆಂಟು ಅನ್ನೋದು ನಿಮಗೆ ಜುಲೈ 18 ಗೊತ್ತಾಗುತ್ತೆ. ಈಸ್ ಆಲ್ಸೋ ಅ ನ್ಯೂ ಕಮರ್.
ಒಂದು ನ್ಯೂ ಕಮರ್ನ ನೀವೇ ಇದು ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀರಾ ಅಂದರೆ ವಿ ರಿಯಲಿ ಡೋಂಟ್ ಹ್ಯಾವ್ ಎನಿ ಅದರ್ ನಮಗೇನು ಗೊತ್ತಿಲ್ಲ ಇನ್ನೇನು ಹೇಳೋದು ಅಂತ.